ಆನ್ಲೈನ್ ಗೇಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಸೂದೆ ಕಾಯ್ದೆಯಾಗುವುದಕ್ಕೆ ಇನ್ನು ಎರಡೇ ಮೆಟ್ಟಿಲು ಬಾಕಿ. ಇದೊಂದು ಕಾಯ್ದೆ ಆಗಲೇಬೇಕಾದಂತಹ ಭಾರತದ ತುರ್ತು ಅಗತ್ಯ. ಇದು 52 ಕೋಟಿ 60 ಕೋಟಿ ಜನ ಅಂತ ಹೇಳ್ತಾರೆ ಅಧಿಕೃತವಾಗಿ ಈ ಗೇಮಿಂಗ್ನಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. 59 ರೂಪಾಯೋ 50 ರೂಪಾಯಿಂದನೋ ಒಂದು ಆಟ ಶುರುವಾಗುತ್ತೆ ಅಂತ ಅಂದ್ಕೊಳ್ಳೋಣ. ಇನ್ನೂ ಕಡಿಮೆನೂ ಇರಬಹುದು, ಇನ್ನೂ ಜಾಸ್ತಿನೂ ಅಂತ ಇರಬಹುದು. ಮಿನಿಮಮ್ ಅಂತ ಅಂದ್ಕೊಳ್ಳೋಣ. ಮಿನಿಮಮ್ ಅಂತ ಅಂದ್ಕೊಂಡ್ರು ಕೂಡ ಇದಕ್ಕೆ 500 ರೂಪಾಯಿ, 1000 ರೂಪಾಯಿ, ಲಕ್ಷ, 2 ಲಕ್ಷ, 3 ಲಕ್ಷ, 2 ಕೋಟಿ, 1.5 ಕೋಟಿ, 4 ಕೋಟಿ, 5 ಕೋಟಿ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇಂಥ ಈ ಮನೆಹಾಳು ಆನ್ಲೈನ್ ಗೇಮಿಂಗನ್ನು ರದ್ದು ಮಾಡುವಂತಹ ಒಂದು ಮಸೂದೆ ಕಾಯ್ದೆಯಾಗುವುದಕ್ಕೆ ಇನ್ನೆರಡೇ ಮೆಟ್ಟಿಲು. ಇವತ್ತು ಲೋಕಸಭೆಯಲ್ಲಿ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮಸೂದೆ ಪಾಸಾಗಿದೆ. ಮಸೂದೆ ಮಂಡಿಸಿ ಅಂಗೀಕಾರವನ್ನು ಪಡೆದುಕೊಂಡಿದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇನ್ನು ರಾಜ್ಯಸಭೆಯಲ್ಲಿ ಪಾಸಾಗಿ ರಾಷ್ಟ್ರಪತಿಗಳು ಅಂಕಿತ ಹಾಕಿಬಿಟ್ರೆ ಮುಗೀತು. ಇತ್ತ ಇ ಸ್ಪೋರ್ಟ್ಸ್ಗೆ ಕಾನೂನು ಮಾನ್ಯತೆ ಕೊಡಬೇಕು ಅಂತ ಕೇಂದ್ರ ಚಿಂತನೆ ಮಾಡ್ತಾ ಇದೆ. ಇ ಸ್ಪೋರ್ಟ್ಸ್ಗೆ ಕಾನೂನು ಮಾನ್ಯತೆ ಸಿಗಬೇಕು ಅಂತ ಅಲ್ಲದೆ ಸುರಕ್ಷಿತ ಆನ್ಲೈನ್ ಸಾಮಾಜಿಕ ಆಟಗಳನ್ನು ಉತ್ತೇಜಿಸುವುದಕ್ಕೆ ಚಿಂತನೆ ನಡೆದಿದೆ. ಇದರಲ್ಲಿ ಹಣ ಇಲ್ದಿದ್ರೆ ಆಯಿತು, ನೀವು ಗೇಮ್ ಆಡ್ಕೊಳ್ಳಿ, ಮನೋರಂಜನೆಗೋಸ್ಕರ ಗೇಮ್ ಆಡಬಹುದು. ಮನೆ ಹಾಳು ಮಾಡೋದು ಯಾವುದು? ಮನೋರಂಜನೆ ಮನೆ ಹಾಳು ಮಾಡಲ್ಲ. ಹಣ ಅಕಸ್ಮಾತ್ ಹೋದರೆ ಅದು ಮನೆ ಹಾಳು ಮಾಡುತ್ತೆ. ಈ ಗೇಮ್ಗಳಲ್ಲೂ ಇದಕ್ಕೇನೋ ಪರ್ಯಾಯವಾಗಿ ಎಲೆಕ್ಟ್ರಿಕ್ಕು ಅದು ಇದು ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಇ ಸ್ಪೋರ್ಟ್ಸ್ ಅದೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಕಾನೂನು ಮಾನ್ಯತೆ ಸಿಗಲಿ. ಹಣ ಒಂದು ಇಲ್ಲದೆ ಇದ್ರೆ ಆಯಿತು, ಮನೆಗಳು ಹಾಳಾಗಲ್ಲ, ಏನೋ ಮನೋರಂಜನೆ ಆಡ್ಕೊಳ್ಬಹುದು. ಯಾರೋ ದುಡ್ಡು ದೋಚ್ಕೊಂಡು ಹೋಗಲ್ಲ, ಚಿನ್ನ ಕದಿಯಲ್ಲ, ಚಿನ್ನನ ಒತ್ತೆ ಇಡಲ್ಲ, ಮನೆ ಮಾರಲ್ಲ, ನೇಣು ಹಾಕ್ಕೊಳ್ಳಲ್ಲ. ಓಕೆ, ಮಸೂದೆಯಲ್ಲಿರ್ತಕ್ಕಂಥ ಅಂಶಗಳೇನು? ಆನ್ಲೈನ್ ಬೆಟ್ಟಿಂಗ್ ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣನೆ ಆಗುತ್ತೆ. ಹಣ ಆಧಾರಿತ ಎಲ್ಲ ಆನ್ಲೈನ್ ಗೇಮ್ ನಿಷೇಧ ಆಗುತ್ತೆ. ಬ್ಯಾಂಕ್ಗಳು ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತಹ ಹಣಕಾಸು ವ್ಯವಹಾರವನ್ನು ಮಾಡುವಂತಿಲ್ಲ. ಎಲ್ಲ ಹಣಕಾಸು ಸಂಸ್ಥೆಗಳಿಗೂ ಈ ನಿಯಮ ಅನ್ವಯ ಆಗುತ್ತೆ. ಆನ್ಲೈನ್ ಗೇಮಿಂಗ್ ಪ್ರಾಧಿಕಾರ ರಚನೆ ಮಾಡಲಾಗುತ್ತೆ. ಶಿಕ್ಷೆ ಏನು? ಯಾರಾದರೂ ಹಣ ಇಟ್ಕೊಂಡು ಅಕಸ್ಮಾತ್ ಆಡಿಬಿಟ್ರು, ಈ ಥರದ್ದು ಆಡಿಸ್ಬಿಟ್ರು ಅಂದರೆ 3 ವರ್ಷ ಜೈಲಾಗುತ್ತೆ, 1 ಕೋಟಿ ರೂಪಾಯಿ ಫೈನ್ ಕಟ್ಟಬೇಕು. ಜಾಹೀರಾತು ಮಾಡ್ತಾರಲ್ಲ, ಇದು ಆ ಥರ ಆನ್ಲೈನ್ ಗೇಮ್ ಮಾಡಿ, ಈ ಥರ ಆನ್ಲೈನ್ ಗೇಮ್ ಮಾಡಿ, ಇದರಲ್ಲಿ ಲಾಭ ಗಳಿಸ್ಬಿಡಿ, ಜಾಗರೂಕವಾಗಿ ಆಡಿ ಅಂತ ಲಾಸ್ಟಲ್ಲಿ ಬೇರೆ ಇದೆಲ್ಲ ಹಣಕಾಸಿನ ವಿಚಾರಗಳಿರ್ತವೆ. ಜಾಗರೂಕವಾಗಿ ಆಡಿ ಅಂತೇಳಿ ಆಡ್ತಿರೋದೇ ಮನೆಹಾಳು ಆಟ. ಅದು ಈ ಜಾಹೀರಾತು ಮಾಡ್ತಾರಲ್ಲ ಇಂಥವ್ರಿಗೆ 2 ವರ್ಷ ಜೈಲಾಗುತ್ತೆ. 2 ವರ್ಷ ಜೈಲು, 50 ಲಕ್ಷ ದಂಡ ಅಥವಾ ಎರಡೂ ಆಗಬಹುದು. ನಷ್ಟ ಎಷ್ಟು? ಪ್ರಸ್ತುತ ಆನ್ಲೈನ್ ಗೇಮ್ ಆಡುವವರ ಸಂಖ್ಯೆ ಸರ್ಕಾರದ ಅಧಿಕೃತ ಅಂಶಗಳಿದು 45 ಕೋಟಿ ಅಂತ. ಇದು 60 ಕೋಟಿಗೂ ಜಾಸ್ತಿ ಇದೆ ಅನಧಿಕೃತವಾಗಿ ಅಂತ ಇನ್ನೊಂದು ಅಂಕಿಅಂಶ ಇದೆ. ಇರಲಿ, ಅವರು ವರ್ಷಕ್ಕೆ ಕಳೆದುಕೊಳ್ತಾ ಇರ್ತಕ್ಕಂಥ ಹಣ 20,000 ಕೋಟಿಗೂ ಅಧಿಕ ಅಂತೇಳಿ ಒಂದು ವರದಿ ಕೊಡ್ತಾ ಇದೆ. 20,000 ಕೋಟಿ ಏನೇನೂ ಅಲ್ಲ. 20,000 ಕೋಟಿ ಇದೆಯಲ್ಲ, ಇದು ಏನೇನೂ ಅಲ್ಲ. ನಿಮ್ಗೆ 52 ಕೋಟಿ 60 ಕೋಟಿ ಜನಗಳು ಈ ಗೇಮ್ ಆಡ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯ ಸರಾಸರಿಯಾಗಿ 50,000ದಿಂದ 1 ಲಕ್ಷ ಇದು ಆಡಿಬಿಟ್ಟಿದ್ದಂತ ನಾವು ಕನ್ಸಿಡರ್ ಮಾಡಿಬಿಟ್ರು ಎಷ್ಟೋ ಕೋಟಿಗಳಾಗ್ಬಿಡ್ತವೆ. ಇರಲಿ, ಇದರಿಂದ ಜನರ ಒಳಿತಿಗಾಗಿ ಆನ್ಲೈನ್ ಗೇಮ್ ನಿಯಂತ್ರಣ ಮಸೂದೆ ಮಂಡನೆ ಆಗ್ತಾ ಇದೆ. ಪ್ರತಿ ವರ್ಷ ಆನ್ಲೈನ್ ಗೇಮ್ ಆಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಆದಾಯಕ್ಕಿಂತ ಜನರ ಮಾನಸಿಕ ಆರೋಗ್ಯ ಪರಿಗಣಿಸಿದೆ ಸರ್ಕಾರ. ಇಲ್ಲಿ 28% ಟ್ಯಾಕ್ಸ್ ಬರಬೇಕಾದ್ರೆ ಸರ್ಕಾರಕ್ಕೆ ಸಮೃದ್ಧವಾಗಿ ಹಣ ಬರ್ತಾ ಇರುತ್ತೆ. ಆದರೆ ಈಗ ಇಷ್ಟು ವರ್ಷಗಳಾದಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಆದಾಯ ಮುಖ್ಯ ಅಲ್ಲ, 28% ಟ್ಯಾಕ್ಸು ಮುಖ್ಯ ಅಲ್ಲ, ಜನಗಳ ಮಾನಸಿಕ ಆರೋಗ್ಯ ಮುಖ್ಯ ಅಂಥೇಳಿ ಸರ್ಕಾರ ಪರಿಗಣಿಸಿದೆ. ಸ್ಕಿಲ್ ಗೇಮ್ ಮಾರ್ಕೆಟ್ ಮೌಲ್ಯ, ಸ್ಕಿಲ್ ಗೇಮ್ ಅಂತ ಬಂದಿದೆ. ಇದರಲ್ಲಿ ಅದೃಷ್ಟದ ಆಟ ಬೇರೆ, ಕೌಶಲ್ಯದ ಆಟ. ನನಗೆ ಈ ಆಟ ಆಡೋಕ್ಕೆ ಚೆನ್ನಾಗಿ ಬರುತ್ತೆ, ನಾನು ಇದರಲ್ಲಿ ಪಳಗಿದ್ದೀನಿ, ನನ್ನ ಕೌಶಲ್ಯಗಳಿವೆ, ಇದರಲ್ಲಿ ಇಸ್ಪೀಟ್ ನಾನು ಚೆನ್ನಾಗಿ ಆಡ್ತೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ದ ಅಂದರೆ ಸ್ಕಿಲ್ ಗೇಮ್ನ ಅಡಿಯಲ್ಲಿ ಅದು ಬರುತ್ತೆ. ಈ ಸ್ಕಿಲ್ ಗೇಮ್ಗಳ ಮಾರ್ಕೆಟ್ ಮೌಲ್ಯ ಎಷ್ಟಿದೆ ಅಂತ ಹೇಳಿದ್ರೆ 8.3 ಲಕ್ಷ ಕೋಟಿಗೂ ಹೆಚ್ಚು. ಆಘಾತಕಾರಿ ಇದು ಬಹಳ ಕಡಿಮೆನೇ ಹೇಳ್ತಾ ಇದ್ದಾರೆ ಇವರು. ಅಫಿಷಿಯಲ್ ನಂಬರ್ಸ್ ಇವೆಲ್ಲವೂ ಕೂಡ ಬಹಳ ಕಡಿಮೆ. ಇದು ನಿಮಗೆ ನೆನಪಿರಲಿ, ಕರ್ನಾಟಕ ರಾಜ್ಯವನ್ನು ಒಂದು ಇಡೀ ವರ್ಷಕ್ಕೆ ಸಾಕುವುದಕ್ಕೆ ಬೇಕಾಗುವ ಟೋಟಲ್ ಬಜೆಟ್ಟು ಒಂದು 4,90,000 ಕೋಟಿ ರೂಪಾಯಿ. 4,90,000 ಕೋಟಿ ರೂಪಾಯಿ ಇದ್ದರೆ ನಮ್ಮ ಇಡೀ ರಾಜ್ಯವನ್ನು ಎಲ್ಲ ಸ್ಕೀಮ್ಗಳಿಗೂ ಹಣ ಕೊಟ್ಟು, ಸಂಬಳ ಕೊಟ್ಟು, ಆ ಯೋಜನೆಯು ಎಲ್ಲಕ್ಕೂ ಸೇರಿ 4 ಲಕ್ಷ ಕೋಟಿ ಬೇಕು. ಈ ಸ್ಕಿಲ್ ಗೇಮ್ ಒಂದರಿಂದಾನೆ ಇದರ ಮಾರ್ಕೆಟ್ ವ್ಯಾಲ್ಯೂ 8.3 ಲಕ್ಷ ಕೋಟಿ. 8,30,000 ಕೋಟಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಸ್ಕಿಲ್ ಗೇಮ್ನ ಮಾರ್ಕೆಟ್ ಮೌಲ್ಯ ಪ್ರತಿ ವರ್ಷ ಜಂಪ್ ಆಗ್ತಿರೋದು 30%. ಇದು ಹುಡುಗಾಟ ಅಲ್ಲ. 8 ಲಕ್ಷ ಕೋಟಿ ಈ ವರ್ಷ ಇದ್ದರೆ 30% ಮತ್ತೆ ಜಂಪ್ ಆಗುತ್ತದು. ಇನ್ನೂ 2,40,000 ಕೋಟಿ ಜಾಸ್ತಿ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ವರ್ಷಕ್ಕೆ ಬಂದರೆ ಅಂತ. ಅಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಇದು ಭಯೋತ್ಪಾದನೆಗೆ ಆನ್ಲೈನ್ ಗೇಮ್ ಹಣ ಬಳಸೋ ಬಗ್ಗೆ ಅನುಮಾನ ಬಂದಿದೆ. ಹಣ ಅಕ್ರಮ ವರ್ಗಾವಣೆಗೂ ಕೂಡ ಆನ್ಲೈನ್ ಗೇಮ್ ವೇದಿಕೆ ಬಳಕೆ ಬಗ್ಗೆ ಶಂಕೆ ಇದೆ. ಕಾರಣದಿಂದಾಗಿ ಇದನ್ನು ರದ್ದು ಮಾಡಬೇಕು ಅಂತ ಒಂದು ಮಸೂದೆ ಬರ್ತಾ ಇದೆ.